ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪಲ್ಗೋಣಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಇವತ್ತು. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಫ್ರೈಡೇ. ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮಗೂ ಗೊತ್ತಾಗುತ್ತೆ. ನಮ್ಮ ಮನೇಲಿ ಪೇಂಟ್ ಹೊಡಿಸ್ತಾ ಇದ್ದೀವಿ. ಸೊ ಮನೆ ತುಂಬ ಗಡಿ ಬಿಡಿ ಹೇಗಾಗಿದೆ ನಮ್ಮ ಮನೆ ಪರಿಸ್ಥಿತಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್ ಯಾವ ಥರ ಇದೆ ಅಂತ. ಎಲ್ಲ ಕಡೆ ಪೇಂಟ್ ಉದ್ರಿದೆ. ಒಂದು ಕಂಬಕ್ಕೆ ಪೇಂಟಿಂಗ್ ಆಗಿದೆ, ಇನ್ನೊಂದು ಕಡೆ ಆಗಿಲ್ಲ. ಓ ದೇವ್ರೆ, ಇಷ್ಟು ಗಡಿ ಬಿಡೀಲಿ ನಾವು ಹೇಗೆ ಹಬ್ಬ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಒಳಗಡೆ ಬಂದರೆ ಕಿಟಕಿಗೆ ಪೇಂಟ್ ಹೊಡಿತೀವಿ ಅಂತ ಅಂದರು. ಅವ್ರು ಎಲ್ಲೋದ್ರು ಅಂತಲೇ ಕಾಣಿಸ್ತಿಲ್ಲ. ಕಿಟಕಿ ತೆಗೆದು ಬಿಟ್ಟಿದ್ದೀವಿ. ಮತ್ತು ಈ ಕಿಟಕಿಗೂ ಇನ್ನೂ ಹೊಡೆದಿಲ್ಲ. ಮೇಲ್ಗಡೆ ರೂಮಲ್ಲಿ ಮಾತ್ರ ಹೊಡೆದಿದ್ದಾರೆ. ಮೇಲ್ಗಡೆ ರೂಮ್ ಹೇಗಿದೆ ಅಂತಂದರೆ, ವೇಟ್ ಅ ಮಿನಿಟ್. ನೋಡಿ ನಮ್ಮ ರೂಮ್ ಅವಸ್ಥೆನ. ಮಂಚನ ಇಷ್ಟು ದೂರ ಎಳೆದಿಟ್ಟಿದ್ದೀವಿ. ಬಿಕಾಸ್ ಇಲ್ಲೆಲ್ಲ ಪೇಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಹೊರಗಡೆಯಿಂದ ಪೇಂಟಿಂಗ್ ಆಗಿದೆ, ಇಲ್ಲೆಲ್ಲ ಒಳಗಡೆ ಇಲ್ಲೆಲ್ಲ ಪೇಂಟ್ ಮಾಡಬೇಕು ಇನ್ನು. ಸೊ ಅವ್ರು ಬರ್ತಾರೆ ಅಂತ ಮಂಚನ ದೂರ ಎಳೆದು ಇಟ್ಟಿದ್ದೀವಿ. ಗುಡಿಸಿ ಬರ್ಸಿ ಸಾಕಾಗೋಯ್ತು. ಈ ಕಿಟಕಿಗೂ ಪೇಂಟ್ ಮಾಡಿದ್ದಾರೆ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹೆಂಗೆ ಒಣಗೋತಿದ್ದು? ಓಪನ್ ಮಾಡೋಣ. ಇವಾಗ ಈ ಕಿಟಕಿನೂ ಒಣಕೊಳ್ಳಿ. ಇಲ್ಲೂ ಹೊಡೆದ್ರಾ? ಇಲ್ಲ, ಇಲ್ಲಿಗೆಲ್ಲ ಹೊಡೆದಿಲ್ಲ. ಜಸ್ಟ್ ವಿಂಡೋಸಿಗೆ ಮಾತ್ರ ಹೊಡೆದಿದ್ದಾರೆ. ಹಬ್ಬಕ್ಕೆ ಸಿದ್ಧತೆಗಳು ಈ ರೀತಿಯಾಗಿ ನಡೀತಾ ಇದೆ ನೋಡಿ. ಎಲ್ಲ ದೇವ್ರ ಸಾಮಾನು ಇವತ್ತೇ ತೊಳೆದಿಟ್ಕೊಳ್ಳೋಣ ಅಂತ ಅಮ್ಮ ತೊಳಿತಿದ್ದಾರೆ. 2 ಗಂಟೆ 10 ನಿಮಿಷ ಟೈಮು. ಇನ್ನೂ ಅಪ್ಪ ಬಂದಿಲ್ಲ. ಮಧ್ಯಾಹ್ನ ಶಿಫ್ಟ್ ನಮ್ಮಪ್ಪಂಗೆ ಇವತ್ತು. ಬೆಳಗ್ಗೆಯಿಂದನೂ ಬರೀ ಕೆಲಸನೇ ಆಗಿತ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಈ ಓಲೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬೆಳಗ್ಗೆಯಿಂದ ಕೆಲಸ ಎಲ್ಲ ಮಾಡಿ ಮುಗಿಸಿ 2 ಗಂಟೆಗೆ ಮುಗ್ದಿದೆ ನನ್ನ ಕೆಲಸ. ಸುಸ್ತಾಗೋಯ್ತು. ಇವಾಗ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಹಾಗೆ ಈ ವ್ಲಾಗ್ನ ಎಂಡ್ವರೆಗೂ ನೋಡ್ತಾ ಇರಿ. ನಿಮ್ಗೆ ಇವತ್ತು ಹೊಸ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ. ಅರ್ಧ ಗಂಟೆ ಹಾಗೆ ರೆಸ್ಟ್ ಮಾಡೋಣ ಅಂತ ರೂಮಿಗೆ ಬಂದು ಮಲಗ್ತಾ ಇದ್ದೀನಿ. ನಮ್ಮಮ್ಮ ದೇವ್ರ ಪಾತ್ರೆ ತುಳಿಯೋ ಕೆಲಸ ಮುಗ್ದಿಲ್ಲ. ಅದಕ್ಕೆ ಇವತ್ತಿನ ಅಡಿಗೆ ನಾನು ಮಾಡ್ತಾ ಇದ್ದೀನಿ. ರಾಗಿ ಮುದ್ದೆ ಆ್ಯಂಡ್ ಕಾಳಿನ ಸಾರು ಇವತ್ತು. ಎಸ್ ನೋಡಿ ಗೈಸ್, ಕಾಳಿನ ಸಾರು. ಆಮೇಲೆ ಬಿಸಿ ಬಿಸಿಯಾದ ಅನ್ನ, ಮುದ್ದೆ. ಎರಡು ಮುದ್ದೆ ಮಾಡ್ಬೇಕಂತ ಅಂದೆ, 1 ಮುದ್ದೆ ಆಗಬೇಕು. ನಾನು ಅದಕ್ಕೆ 2 ಲೋಟ ಹಾಕಮ್ಮ, ನೀರು ಅಂತಿಲ್ಲ. ಬಾಕ್ಲು ಎಲ್ಲ ಹಾಕ್ತಾರೆ, ಪೇಂಟ್ ಹೊಡೆಯೋರು ಓಡಾಡ್ತಾನೆ ಇರ್ತಾರೆ. ಒಳಗಿರ್ತಾರೆ, ಈ ಉಚ್ಚಿ ಕೆಳಗಡೆ ಪೇಂಟ್ ಹೋಗೋದೇನೋ ಅಂತ ಅನ್ಕೊಂಡ್ಬಂದ್ರು. ಮೇಲ್ಗಡೆ ರೂಮ್ ಅವ್ರು ಮಾಡ್ಕೊಂಡ್ರು, ಕುಟ್ಟಿಗಳೆಲ್ಲ ಮಾಡ್ಕೊಂಡ್ರು. ಅವರಿದ್ದಾರೆ ಗೊತ್ತಾಗಲ್ಲ ಅವರು. ಅದೇ ಚಡ್ಡಿ ಹಾಕೊಂಡೈತಲ್ವಾ ಗೆಟ್ಟಿಗೆ. ನಾನು ಯಾರಿದು ಚಡ್ಡಿ ಹಾಕೋರೆ ಮಸ ಬಟ್ಟೆ ಇರಬೇಕು ಅನ್ಕೊಂಡೆ. ಎಲ್ಲ ಸೋಲಾರ್ ನೀರು ಚೆನ್ನಾಗಿ ಮಾಡ್ತಾರೆ. ಸರಿಯಾಗಿ ಕೆಲಸ ಮಾಡ್ತಾರೆ. ಬೇಗ ಕೆಲಸ ಮುಗಿಸ್ತಾ ಇಲ್ಲ. ಹೆಂಗಾಯ್ತೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಮುದ್ದೆ ಮಾಡ್ತೀನಿ. ಬೇಜಾರು ಮಾಡ್ಕೊಬಿಡಿ. ನೋಡಿ ಗಾಯ್ಸ್, ನಾನು ಎಷ್ಟು ಚೆನ್ನಾಗಿ ಮುದ್ದೆ ಮಾಡಿದ್ದೀನಿ ಅಂತ. ಫಸ್ಟ್ ಟೈಮ್ ರಾಗಿ ಮುದ್ದೆ ಮಾಡ್ತಿರೋದು ನಾನು. ಆದರೂ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡಿ. ಪುಟಾಣಿ ಮುದ್ದೆಗಳು ಮಾಡಿದ್ದೀನಿ 2. ನೋಡಿ ಗಾಯ್ಸ್, ಊಟ ಇವತ್ತು ಅನ್ನ, ಕಾಳಿನ ಸಾರು, ತುಪ್ಪ,
ಉಪ್ಪಿನಕಾಯಿ, ಕೋಸಿನ ಪಲ್ಯ. ಮುದ್ದೆ ನನಗೆ ಕ್ವಾಂಟಿಟಿ ಗೊತ್ತಾಗ್ದಲ್ಲೇ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟೆ, ಅದಕ್ಕೆ ಅನ್ನ ತಿಂತಾ ಇದ್ದೀನಿ. ರೆಡಿ ಎಲ್ಲ ಆಯಿತು ಗೈಸ್. ಇವಾಗ ಹೊರಡ್ತಾ ಇದ್ದೀವಿ ನಾನು ಮತ್ತು ನಮ್ಮ ಅಕ್ಕ. ಪೇಂಟ್ ಹೊಡಿಯೋರು ಗೈಸ್, ಹಿಂದಿಯವರು. 4:45 ಟೈಮು. ಇವಾಗ ಹೊರಡ್ತಾ ಇದ್ದೀವಿ. ಅವ್ರು ಆಲ್ರೆಡಿ ಬಂದು ಸಿಟಿಲಿ ವೇಟ್ ಮಾಡ್ತಾ ಇದ್ದಾರೆ. ತೋರಿಸ್ತೀನಿ ಯಾರು ಅಂತ ನಿಮಗೂ ಗೊತ್ತಾಗುತ್ತೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇವಾಗ ಹೋಗೋಣ ಬನ್ನಿ. ಹೊರಡ್ತಾ ಇದ್ದೀವಿ ಗೈಸ್ ನಾವಿವಾಗ. ನೋಡಿ ನಮ್ಮ ಮನೆ ಯಾವ ಥರ ಕಾಣಿಸ್ತಿದೆ, ಮನೆ ಯಾವ ಥರ ಇತ್ತು ಅಂತ. ಇವಾಗ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವೇ ನೋಡ್ಬೋದು. ಗೇಟಿಗೆ ಇನ್ನೂ ಪೇಂಟ್ ಮಾಡಿಲ್ಲ, ಮಾಡ್ತಾರೆ. ಹಾಂ, ಇವಾಗ ಹೊರಡೋಣ. ಮಿಸ್ ಚಂದನ ಮ್ಯಾಮ್ ಅವರು ಗಾಡಿ ತೆಗಿತಾ ಇದ್ದಾರೆ. ನಾವು ಇವಾಗ ಹೊರಡ್ತಾ ಇದ್ದೀವಿ. ಇಟ್ಕೋ, ಹೋಗೋಣ. ನೋಡಿ ಗೈಸ್, ಮಾರ್ಕೆಟ್ ತುಂಬಿ ತುಳುಕ್ತಾ ಇದೆ. ಸುಮಾರು 80 ಆಯ್ತಾ? ದೇವ್ರೆ, ನೋಡಿ ಗೈಸ್, ಈ ಜನಗಳಂತೂ ಜಾಗನೇ ಬಿಡಲ್ಲ. ಹಿಂಗೆಲ್ಲ ಹೋದ್ರೆ ಪಾಪ ಗಾಡಿಯವ್ರು ಹೆಂಗೆ ಹೋಗ್ಬೇಕು? ರೋಡ್ ತುಂಬ ಜನನೇ ಇದ್ದಾರೆ. ಫುಲ್ ಹೆಂಗೆ ಹೋಗ್ತಾರೋ ಅವ್ರಿಗೆ ಗೊತ್ತು. ಈ ಮಹಾತಾಯಿ ಎಲ್ಲವಳಪ್ಪ? ಹೇಮಾವತಿ ಸ್ಟ್ಯಾಚು ಹತ್ರ ಸ್ಟ್ಯಾಚು ಆಗಿ ನಿಂತ್ಕೊಂಡ್ರೆ ಎಲ್ಲೋದ್ಲು ಇವಳು? ಎಲ್ಲಿಗೆ ಹೋದ್ಲು? ಇವರೇ ಗೈಸ್, ನಾನು ನಿಮಗೆ ತೋರಿಸ್ಬೇಕಂತ ಇದ್ನಲ್ಲ, ದಿ ಸ್ಪೆಷಲ್ ಒನ್. ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ನಾನು ನನ್ನ ಫ್ರೆಂಡ್ನ ನೋಡಿದ್ದು. ಅದಕ್ಕೆ ಕೆಫೆಲ್ ಕುತ್ಕೊಂಡು ಸ್ವಲ್ಪ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ 360 ಕೆಫೆ ಹೊಸದಾಗಿ ಓಪನ್ ಆಗಿದೆ ಹಾಸನಲ್ಲಿ. ಅಂದರೆ ಇತ್ತು ಫಸ್ಟಿಂದನೂ, ಬಟ್ ಇವಾಗ ಬೇರೆ ಕಡೆ ಲೊಕೇಶನ್ ಚೇಂಜ್ ಮಾಡಿದ್ದಾರೆ. ಮಾತಾಡಿ ಕುತ್ಕೊಂಡು ತಿಂದು ಎಲ್ಲ ಆಯಿತು ಗೈಸ್. ವಾಪಸ್ ಹೋಗ್ತಾ ಇದ್ದೀವಿ. ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ನನ್ನ ಫ್ರೆಂಡ್ನ ಮೀಟ್ ಮಾಡಿದೆ. ಸಖತ್ ಖುಷಿ ಆಯಿತು. ಇವಾಗ ಆಪ್ರೇಷನ್ ಮಾಡ್ತಾ ಇದ್ದಾರೆ. ಮಾಡಾಗಿದೆ ಅಂತೆ, ಒಟ್ಟು ಮಧ್ಯಾಹ್ನ ಆಗಿರೋದು. ಒಟ್ಟಿನಲ್ಲಿ ತಲೆಗೂ ಜಾಸ್ತಿ ಏಟಾಗಿದೆ, ಕಾಲಿಗೂ ಏಟಾಗಿದೆ. ಯಪ್ಪ ಅಂದೇವ್ರೆ. ಮಗಳಿಗೂ ಮದ್ವೆ ಆಗಿಲ್ಲ, ಮಗಂಗೂ ಮದ್ವೆ ಆಗಿಲ್ಲ. ಹಾಸನಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಗೈಸ್. ಏನ್ ಹಿಂಗ ಯಪ್ಪ ಅಂದೇವ್ರೆ. ಬ್ಯಾಂಗ್ಳೂರ್ ಫೀಲ್ ಕೊಟ್ಬಿಡ್ತು ಒಂದೇ ಸತಿ ಹಾಸನ ನಮಗಂತೂ. ಇಷ್ಟೊಂದು ಟ್ರಾಫಿಕ್ ನಾನು ಯಾವತ್ತೂ ನೋಡಿರ್ಲಿಲ್ಲ ಇಷ್ಟು ವರ್ಷದಲ್ಲೇನೆ. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಆಗಿ ಗೈಸ್. ಎಷ್ಟು ಸತಿ ಕೇಳ್ಕೊತಾ ಇದ್ದೀನಿ ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ. ನಮ್ಮ ನೆಂಟರು ಬಂದಿದ್ದಾರೆ. ನೆನಪಿದೆ ಪಾಪ, ಹೆಂಗೋ ಇವ್ರಿಗೆ ಮನೆ. ಅಂದಿವೆ ನಮ್ಮ ರಿಲೇಟಿವ್ ಸಿಕ್ಕಿದ್ದಾರೆ. ಅವ್ರನ್ನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸಡನ್ ಸರ್ಪ್ರೈಸ್. ನಾವು ಮನೆಗೆ ಬಂದಿದ್ದೀವಿ ನೋಡಿ. ನಮ್ಮ ಸುಂದರವಾದ ಮನೆಗೆ ಪೇಂಟ್ ಹೊಡ್ತಿದ್ದಾರೆ. ಟೈಮ್ ಇವಾಗ 8:10 ಆಗಿದೆ. ಎಲ್ಲ ಕಿಟಕಿಗಳಿಗೂ ಪೇಂಟ್ ಹೊಡೆದಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಮ್ಮ ಮನೆ ನೋಡ್ತಿದ್ರೆ ನನಗೆ ಆಗ್ತಾ ಇರೋ ಖುಷಿ ಅಷ್ಟಿಷ್ಟಲ್ಲ ನೋಡಿ. ಈ ಕಿಟಕಿಗೂ ಪೇಂಟ್ ಹೊಡೆದಿದ್ದಾರೆ, ಈ ಕಿಟಕಿಗೂ ಪೇಂಟ್ ಹೊಡೆದಿದ್ದಾರೆ. ಆ್ಯಂಡ್ ತೋರಿಸ್ತೀನಿ ರೀ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಮನೆ ಅಂತ ನೀವು ನೋಡ್ಬೋದು. ಈ ಕಿಟಕಿಗೂ ಪೇಂಟ್ ಹೊಡೆದಿದ್ದಾರೆ. ನಾವು ಈ ಮನೆಗೆ ಬಂದು 1 ವರ್ಷ ಆದಮೇಲೆ ಇಷ್ಟೆಲ್ಲ ಪೇಂಟ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್.
ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಪಲ್ಗುಣಿ ಬ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಪ್ಲೀಸ್.